ಓ ಕಬಾರ್. ಸ್ನೇಹಿತರೆ, ಅಸಿಲಿ ಜೀವ್ ಸ್ಟ್ರೀಟ್ನ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಬಿಲ್ಡಿಂಗ್ಸು, ಆರ್ಕಿಟೆಕ್ಚರ್ಸ್ ಎಲ್ಲ ನೀವು ನೋಡ್ತಾ ಇರ್ಬೋದು. ಇಂಡಿಯಾ ಥರನೇ ಅನಿಸ್ತಾ ಇಲ್ಲ, ನಾವೆಲ್ಲೋ ಡಚ್ಗೋ ಇಲ್ಲ ಐರ್ಲೆಂಡ್ಗೋ ಬಂದಿದ್ದೀವಿ ಅನಿಸ್ತಾ ಇದೆ. ಇಂಡಿಯಾಸ್ ಫಸ್ಟ್ ವಾಟರ್ ಮೆಟ್ರೋ. ಒಂದು ಕತೆ ಆಯಿತು. ಈಗ ಇಲ್ಲಿ ಬ್ಯಾಗ್ ಬೇರೆ ಮರ್ತ್ಬಿಟ್ಟಿದ್ದೀವಿ ಮೆಟ್ರೋದಲ್ಲಿ. ಬ್ಯಾಗು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನೋಡೋಣ ಕೇರಳ ಮೆಟ್ರೋ ಪೀಪಲ್ ಹೆಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಈ ಡಚ್ ಪ್ಯಾಲೇಸ್ ಅಂದರೆ ಮಟ್ಟಂಜರಿ ಪ್ಯಾಲೇಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಟೆಂಟಿವ್ ಲಿಸ್ಟಲ್ಲಿದೆ. ಈ ಸೊಗಸಾದ ಸಂಕುಚಿತ ರಸ್ತೆಗಳಲ್ಲಿ ಓಡಾಡ್ತಿದ್ರೆ ಯುರೋಪ್ನಲ್ಲೋ ಅಥವಾ ಇಸ್ರೇಲ್ನಲ್ಲೋ ಇದೀವಿ ಅಂತ ಅನ್ಸೋದಂತೂ ಸತ್ಯ. ಈ ವಿಶಿಷ್ಟವಾದ ಐತಿಹಾಸಿಕ ಪ್ರದೇಶಕ್ಕೆ ಜ್ಯೂಟೋನ್ ಅಂತ ಯಾಕೆ ಕರೀತಾರೆ ಅಂತ ಗೊತ್ತಾ? ಇಸ್ರೇಲ್ಗೂ ಈ ಪ್ರದೇಶಕ್ಕೂ ಯಾವುದಾದ್ರೂ ಸಂಬಂಧ ಇದೆಯಾ? ಎಲ್ರಿಗೂ ನಮಸ್ಕಾರ. ನಾನಿವತ್ತು കേരളದಲ್ಲಿದ್ದೀನಿ. ನಮ್ಮ ജೊತೆ ചേട്ടാ ഇದ್ದಾರೆ. വിഷ്ണു, say something in മലയാളം. ഓക്കെ, നമ്മളെന്തായാലും പെട്ടെന്ന് തന്നെ ഫോർട്ട് കൊച്ചിയിലൊക്കെ പോകാൻ പ്ലാൻ ചെയ്ത് ഇറങ്ങിയിട്ടുണ്ട്. ഞങ്ങൾ എല്ലാവരും കൂടെ അവിടെ പോവാണ്. മലയാളം എനിക്ക് അറിയില്ല കാന്ത കാന്ത. ಎಲ್ಲರೂ ಸುಗಮಣ, എല്ലാവർക്കും സുഖമാണ്. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಕಂಪ್ಲೀಟ್ ಆಗಿ ಅನ್ಪ್ಲಾನ್ಡ್ ಆಗಿರುತ್ತೆ. ಕೊಚ್ಚಿನಲ್ಲಿ ಫುಲ್ ಎಕ್ಸ್ಪ್ಲೋರ್ ಮಾಡೋಣ. We don't know how this trip gonna be, but we are expecting more fun in Kochi. Okay guys, so we are going to Kochi. We don't know how this trip will end. We started on after 1 PM only. So we hired some car from Vaikam. Now we are going directly to Fort Kochi. ನೋಡ್ತಾ ಇದ್ದೀರಲ್ಲ, ಇದು ಈ ಬ್ರಿಡ್ಜ್. ಇಲ್ಲಿಂದ ದಿಸ್ ಇಸ್ ಆಲಾಪುರ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಆಲಾಪುರ ಪ್ಲೇಸ್. ಇಲ್ಲಿ ಸ್ಟ್ರೈಟ್ ಕಾಣಿಸ್ತಾ ಇದೆಯಲ್ಲ, ಅದು ಎರ್ನಾಕುಲಂ ಡಿಸ್ಟ್ರಿಕ್ಟ್. ಹಿಂದ್ಗಡೆ ಇದೆಯಲ್ಲ ಈ ಡಿಸ್ಟ್ರಿಕ್ಟ್ ನಾವು ಬಂದ್ವಲ್ಲ, ಅದು ಕೊಟ್ಟಾಯಂ. ಈ ಜಂಕ್ಷನ್, ಈ ಬ್ರಿಡ್ಜ್ ಇದೆಯಲ್ಲ, ಮಧ್ಯದಲ್ಲಿ 3 ಡಿಸ್ಟ್ರಿಕ್ಟ್ ಕವರ್ ಆಗುತ್ತೆ. ಅಂದ್ರೆ ಸೆಂಟರ್ ಪಾಯಿಂಟ್ ಆಫ್ ಈ 3 ಡಿಸ್ಟ್ರಿಕ್ಟ್. ಗೈಸ್, ಕೊಚ್ಚಿಯಲ್ಲಿ ಇಳ್ಕೊಂಡು ನಾವೀಗ ಹೋಗ್ತಾ ಇದ್ದೀವಿ. ಇದು ಬ್ರಾಡ್ವೇ ಅಂತ ಅಂದ್ಬಿಟ್ಟು ಪ್ಲೇಸ್ ಹೆಸರು. ಇಲ್ಲಿಂದ ಮರೈನ್ ಡ್ರೈವ್ಗೆ ಹೋಗಿ ಅಲ್ಲಿಂದ ವಾಟರ್ ಮೆಟ್ರೋನ ಹತ್ತುತ್ತಾ ಇದ್ದೀವಿ. ನಾವೀಗ ಇರುವಂತದ್ದು ಕೊಚ್ಚಿನ ಮರೈನ್ ಡ್ರೈವ್ ಪ್ಲೇಸ್ ನಲ್ಲಿ. ಎಕ್ಸ್ಪೀರಿಯನ್ಸ್? Yeah, it's wonderful experience. We are exploring Kerala for the first time. It's been a good experience, and we came to what is this water metro? This is Marine Drive. Marine Drive. I'm getting good vibes here. Have to see more. Thank you guys. Thank you guys. ಕುಲಕ್ಕಿ ಶರಬತ್ನ ಆರ್ಡರ್ ಮಾಡಿದ್ದೀವಿ. ಪ್ರಿಪರೇಷನ್ ನೋಡಿ ಹೆಂಗ್ ಮಾಡ್ತಾ ಇದ್ದಾರೆ.
ಕುಲುಕಬೇಡ ಸಿಲ್ಕು ನೀ ಕುಲುಕೋ ಮುಂಚೆ ಯಾಕಂತೇಳಿ ಕುಲುಕು Oh, come on. ಕುಲ್ಕಿ ಶರಬತ್ ಕುಲ್ಕ್ ಹಾಕ್ಬಿಟ್ರೆ ಹಂಗೇನೆ. ಈ ಕಡೆ ಕೊಚ್ಚಿಗೆ ಏನಾರ ಬಂದರೆ ಮಸ್ಟ್ ಟ್ರೈ ಇದು. ಈ ಕೊಚ್ಚಿ ವಾಟರ್ ಮೆಟ್ರೋ ಹತ್ರನೇ ಇದಿದೆ, ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು ಇಲ್ಲಿ. ಈಗ ನಾವು ಇಂಡಿಯಾಸ್ ಫಸ್ಟ್ ವಾಟರ್ ಮೆಟ್ರೋಗೆ ಹೋಗ್ತಾ ಇದ್ದೀವಿ. ಅದು ಕೊಚ್ಚಿಲಿರೋ ವಾಟರ್ ಮೆಟ್ರೋಗೆ. ನೋಡಿ ಹಿಂಗಿದೆ. ನಮ್ಮ ನಾಡಪ್ರಭು ಕೆಂಪೇಗೌಡ ಮೆಟ್ರೋ ಥರನೇ, ಆದರೆ ಇದು ಟ್ರೈನ್ ಮೆಟ್ರೋ ಅಲ್ಲ, ವಾಟರ್ ಮೆಟ್ರೋ. ಈಗ 3:30 ಆಗಿದೆ ಟೈಮು. 3:45ಗೆ ಬೋಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮಟ್ಟಾಂಜೇರಿಗೆ. ಬನ್ನಿ ವಾಟರ್ ಮೆಟ್ರೋ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಇಂಡಿಯಾಸ್ ಫಸ್ಟ್ ವಾಟರ್ ಮೆಟ್ರೋ. ಹಬ್ಬ ಏನ್ ಗುರು, ಸಖತ್ತಾಗಿದೆ ಕೊಚ್ಚಿ ಮೆಟ್ರೋ. ಫುಲ್ಲು ಫಾರಿನ್ ವೈಬು, ಸಖತ್ತಾಗಿದೆ. ಈ ಕಡೆ ಲೆಫ್ಟ್ ಅಲ್ಲೂ ಕೂಡ ತುಂಬಾ ಬೋಟ್ಸ್ಗಳು ಹೋಗ್ತಾ ಇದೆ. ಫುಲ್ಲು AC. ನಾನು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ವಾಟರ್ ಮೆಟ್ರೋದಲ್ಲಿ ಹೋಗ್ತಾ ಇರೋ ಎಕ್ಸ್ಪೀರಿಯನ್ಸೇ ಒಂದು ಡಿಫ್ರೆಂಟ್ ಆಗಿದೆ. ನೀವೇನಾರ ಕೊಚ್ಚಿಗೆ ಬಂದ್ರೆ ವಾಟರ್ ಮೆಟ್ರೋಲಿ ಒಂದು ರೈಡ್ ಅಂತೂ ಹೋಗಿ ಅದರ ಪ್ಲೇಸ್ಗೆ ಮಿಸ್ಸೇ ಮಾಡಕ್ ಹೋಗ್ಬೇಡಿ. ಗಾಯ್ಸಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಅದು ವಿಲ್ಲಿಂಗ್ಡನ್ ಐಲ್ಯಾಂಡ್ ಅಂತ ಅಂದ್ಬಿಟ್ಟು ಮ್ಯಾನ್ ಮೇಡ್ ಐಲ್ಯಾಂಡ್ ಅಂತೆ. ಅಲ್ಲಿಂದ ಏರ್ ಸ್ಟ್ರಿಪ್ಸ್ ಎಲ್ಲ ಇದೆ, ಅಂದ್ರೆ ನಾವೆಲ್ ಬೇಸ್ ಮತ್ತೆ ಏರ್ ಸ್ಟ್ರಿಪ್ ಎಲ್ಲ ಕೂಡ ಇದೆ ಅಲ್ಲಿ. ಈ ಪೋರ್ಟ್ ಕೊಚ್ಚಿನ್ ಶಿಪ್ ಯಾರ್ಡ್ ಅದೇ ಭಾಗದಲ್ಲಿ ಕಾಣಿಸುತ್ತೆ ನೋಡಿ. ಫುಲ್ ಸ್ಟ್ರಾಟಜಿಕ್ ಪಾಯಿಂಟ್ ಆಫ್ ವ್ಯೂ ಇಟ್ಸ್ ಇಂಪಾರ್ಟೆಂಟ್. ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಇಂಡಿಯನ್ ಮರೈನ್ ಯೂನಿವರ್ಸಿಟಿ ಅಂತ. ಮಟ್ಟಾಂಚೇರಿ ಮೆಟ್ರೋ ಸ್ಟೇಷನ್ ಅಲ್ಲಿ ಆರ್ಟ್ಸ್ ಕೂಡ ಇಲ್ಲಿ ಹಾಕಿಟ್ಟಿದ್ದಾರೆ. ಕೇರಳದ ಕಲ್ಚರ್ನ ಇಲ್ಲಿ ನೀವು ನೋಡ್ತಾ ಇರ್ಬೋದು. ತಯ್ಯಂ, ಕಥಕ್ಕಳಿ, ಮೋಹಿನಿ ಆಟಮ್ ಎಲ್ಲ ಒಂದೇ ಇದರಲ್ಲಿದೆ. ರಾಕ್ ಸ್ಟಾರ್ ಮಂಕಿ. ಸಿ ದಿಸ್ ಇಸ್ ವೆರಿ ಬ್ಯೂಟಿಫುಲ್. ಓಕೆ, ಥ್ಯಾಂಕ್ ಯು ವಾಟರ್ ಮೆಟ್ರೋ ಕೊಚ್ಚಿ. ತುಂಬ ಹೈಜೆನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನನಗಂತೂ ಎಲ್ಲೂ ಡಸ್ಟ್ ವೇಸ್ಟ್ ಏನು ಕಾಣಿಸ್ತಾ ಇಲ್ಲ, ಗಲೀಜು ಕಾಣಲೇ ಇಲ್ಲ. ಈ ಥರ ನೀಟಾಗಿ ಮೇಂಟೈನ್ ಮಾಡೋದ್ರಿಂದ ಟೂರಿಸ್ಟ್ಗಳು ಕೂಡ ತುಂಬ ಅಟ್ರಾಕ್ಟ್ ಆಗಿ ಬರ್ತಾರೆ. ನೋಡಿ ಬಂದು ಏನಿದೆ ಹಿಂಗಿದೆ ಅಂತ ಅನ್ಕೋಬಾರ್ದು. ಬಟ್ ಆ ವಿಷಯದಲ್ಲಿ ಕೇರಳ ತುಂಬ ನೀಟಾಗಿದೆ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಒಂದು ಕತೆ ಆಯಿತು. ಈಗ ಇಲ್ಲಿ ಬ್ಯಾಗ್ ಬೇರೆ ಮರೆತುಬಿಟ್ಟಿದ್ದೀವಿ ಮೆಟ್ರೋದಲ್ಲಿ. ಬ್ಯಾಗು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನೋಡೋಣ ಕೇರಳ ಮೆಟ್ರೋ ಪೀಪಲ್ಲು ಹೆಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈಗ ಹೇಳಿದ್ದೀವಿ. ಒಳಗಡೆ ಮೆಟ್ರೋ ಇನ್ನೂ ಹೋಗಿಲ್ಲ, ನಾವು ಬಂದಿದ್ದು ಮೆಟ್ರೋ. ಇಲ್ಲಿನ ಸ್ಟಾಫ್ ಅಲ್ಲಿಗೆ ಹೋಗಿದ್ದಾರೆ. ಲೆಟ್ಸ್ ಸಿ.
ಥ್ಯಾಂಕ್ ಯು ಹಾಕೊಂಡೆ ಗಾಯ್ಸ್. ನೋಡಿದ್ರಲ್ಲ, ಒಂದು ಮಿಸ್ಟೇಕ್ ಆಗೋಯ್ತು ಆ್ಯಕ್ಚುಲಿ. ನಾವು ಅಲ್ಲಿಂದ ಬರಬೇಕಾದ್ರೆ ಬ್ಯಾಗ್ನ ಅಲ್ಲೇ ಇದರಲ್ಲಿ ಇಟ್ಟಿದ್ವಿ ಮೆಟ್ರೋದಲ್ಲಿ. ನಾವು ಬರೋ ಹರಿಬರಿಲಿ ಮರ್ತೇ ಬಿಟ್ವಿ ಅದನ್ನ. ಫೈನಲಿ ಅದು ಇನ್ನೇನು ಹೊರಡೋ ಟೈಮ್ ಇತ್ತು. ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಇಲ್ಲಿನ ಸ್ಟಾಫ್ ತುಂಬ ಹೆಲ್ಪ್ ಮಾಡಿದ್ರು. ಪಾಪ ಒಳಗಡೆ ಹೋಗಿ ಆಮೇಲೆ ತಂದುಕೊಟ್ರು. ಫೈನಲಿ ಬ್ಯಾಗ್ ಅಂತೂ ಸಿಕ್ತು. ಬ್ಯಾಗನ್ನು ಎತ್ಕೊಂಡು ನಾವೀಗ ದಿ ಫೇಮಸ್ ಮಟ್ಟಾಂಜರಿ ಪ್ಯಾಲೇಸ್ಗೆ ಬಂದಿದ್ದೀವಿ. ಇದನ್ನ ಡಚ್ ಪ್ಯಾಲೇಸ್ ಅಂತ ಕೂಡ ಕರೀತಾರೆ. ನೀವು ನೋಡ್ತಾ ಇರ್ಬೋದು ಎಂಟ್ರಿ. ಫಾರಿನರ್ಸ್ ಆರ್ ಕಮಿಂಗ್ ಹಿಯರ್. ಇದು ಎಂಟ್ರಿ. ಇಲ್ಲಿಂದ ಬರ್ತೀವಿ. ಒಳಗಡೆ ಎಷ್ಟು ಮಟ್ಟಿಗೆ ಕ್ಯಾಪ್ಚರ್ ಮಾಡ್ಬೋದು ಅಂತ ಗೊತ್ತಿಲ್ಲ, ಬಟ್ ಆದಷ್ಟು ನೋಡೋಣ ಹೆಂಗೆ ಇರುತ್ತೆ ಅಂತ. ಈ ಡಚ್ ಪ್ಯಾಲೇಸ್ ಅಂದರೆ ಮಟ್ಟಾಂಜರಿ ಪ್ಯಾಲೇಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಟೆಂಟಿವ್ ಲಿಸ್ಟಲ್ಲಿದೆ. ಒಳಗಡೆ ಹೆಂಗಿದೆ ಏನು ಆರ್ಕಿಟೆಕ್ಚರು ಎಲ್ಲ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಎಂಟ್ರಿ ಫೀಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, 5 ರೂಪೀಸು. 9 ಗಂಟೆಯಿಂದ 5 ಗಂಟೆವರೆಗೂ ಓಪನ್ ಇರುತ್ತೆ. ಮಟ್ಟಾಂಜರಿ ಪ್ಯಾಲೇಸ್, ಇದನ್ನ ಡಚ್ ಪ್ಯಾಲೇಸ್ ಅಂತ ಕೂಡ ಕರೀತಾರೆ. ಪೋರ್ಚುಗೀಸ್ ವ್ಯಾಪಾರಿಗಳು 16ನೇ ಶತಮಾನದಲ್ಲಿ ಕೊಚ್ಚಿ ಅರಸರಿಗೆ ಈ ಪ್ಯಾಲೇಸ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅನ್ನೋದು ಇತಿಹಾಸ. ಇದೇನಪ್ಪ, ಪೋರ್ಚುಗೀಸರು ಕಟ್ಟಿರೋ ಅರಮನೆನ ಡಚ್ ಅರಮನೆ ಅಂತ ಯಾಕೆ ಕರೀತಾರೆ ಅಂತ ಕನ್ಫ್ಯೂಸ್ ಆಗ್ತಿದ್ಯಾ? ನನಗೂ ಕೂಡ ಹಂಗೆ ಅನಿಸ್ತು. ಇದನ್ನು ಡಚ್ಚರು ಪುನರ್ನಿರ್ಮಾಣ ಮಾಡಿರೋ ಕಾರಣ ಡಚ್ ಅರಮನೆ ಅಂತ ಕರೀತಾರೆ ಅಂತ ಆಮೇಲೆ ಗೊತ್ತಾಯ್ತು. ಸಾಂಪ್ರದಾಯಿಕ ಕೇರಳ ಶೈಲಿಯ ವಾಸ್ತುಶಿಲ್ಪದ ಈ ಅರಮನೆ ಮರದ ಕಂಬಗಳು, ದೊಡ್ಡ ಅಂಗಣಗಳು ಮತ್ತು ವಿಶಿಷ್ಟ ವಿನ್ಯಾಸಗಳಿಂದ ಸುಂದರವಾಗಿ ಕಾಣುತ್ತೆ. ಅರಮನೆ ಒಳಗೆ ರಾಜಮನೆತನದ ವಸ್ತುಗಳು, ಪುರಾತನ ಆಭರಣಗಳು, ರಾಜರ ಚಿತ್ರಗಳು ಹಾಗೂ ಹಳೆಯ ಆಯುಧಗಳು ನೋಡಬಹುದು. ಮಟ್ಟಾಂಜರಿ ಪ್ಯಾಲೇಸ್ ತುಂಬ ಚೆನ್ನಾಗೇ ಇತ್ತು. ಒಳಗಡೆ ತುಂಬ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಸೆಕ್ಯೂರಿಟಿ ರಿಸ್ಟ್ರಿಕ್ಷನ್ಸ್. ಅಲ್ಲಿ CCTV ಕ್ಯಾಮ್ರಾ ಎಲ್ಲ ಇಟ್ಟಿದ್ರು. ಬಟ್ ಆದರೂ ಕೆಲವು ಕಡೆ ಶೂಟ್ ಮಾಡೋ ಕಡೆ ಅಂತೂ ಮಾಡಿದ್ದೀನಿ. ಅದು ವೀಡಿಯೋದಲ್ಲಿ ಹಾಕಿರ್ತೀನಿ, ನಿಮಗೆ ನೋಡ್ಕೊಳ್ಳಿ. How was the palace, guys? Yeah, it's wonderful. Everybody have to experience a good Kerala culture it is having. Yeah. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಗಾಯ್ಸ್, ನಾವೀಗ ಕೊಚ್ಚಿಲಿರೋ ಫೇಮಸ್ ಜೀವ್ ಟೌನ್ಗೆ ಬಂದಿದ್ದೀವಿ. ನೋಡಿ, ಇದು ಅದರ ಎಂಟ್ರೆನ್ಸು. ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು, ಜೀವ್ ಟೌನ್ ಅಂತ ಬರೆದಿದೆ. ಇಲ್ಲಿನ ಆರ್ಕಿಟೆಕ್ಚರು, ಸ್ಟ್ರೀಟ್ ವ್ಯೂ ಹೆಂಗಿರುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ತೀರಾ. ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಹೆಂಗಿದ್ದಾರೆ ಕಲರ್ಸ್ಗಳು. Men will be men. Seagram's Imperial Blue Super Hits Music CDs. ಅಂಕಲ್ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲ ಫುಲ್ಲು ಶಾಪ್ಸು, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಶಾಪ್ಸ್ಗಳನ್ನ ನೀವು ನೋಡ್ತಾ ಇದ್ದೀರಾ. ತುಂಬ ಕ್ಲೀನಾಗಿದೆ ಇದು. ನಮ್ಮ ಇಂಡಿಯಾ ಥರನೇ ಅನ್ನಿಸ್ತಾ ಇಲ್ಲ ಸ್ನೇಹಿತರೆ. ಏನು ರೀ ಹಿಂಗಿದೆ ಇದು ಸ್ಟ್ರೀಟು, ಸಖತ್ತಾಗಿದೆ ಮಾತ್ರ. ನಮಗೆ ಇಂಡಿಯಾ ಥರನೇ ಅನ್ನಿಸ್ತಾ ಇಲ್ಲ. ನನ್ನ ಮೇಲೆ ಹಣೆ ಇಟ್ಟು ಬಟ್ ಈ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸು ಎಲ್ಲ ನೋಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಅಸಿಲಿ ಜೀವ್ ಸ್ಟ್ರೀಟ್ನ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಬಿಲ್ಡಿಂಗ್ಸು, ಆರ್ಕಿಟೆಕ್ಚರ್ಸ್ ಎಲ್ಲ ನೀವು ನೋಡ್ತಾ ಇರ್ಬೋದು. ಇಂಡಿಯಾ ಥರನೇ ಅನ್ನಿಸ್ತಾ ಇಲ್ಲ. ನಾವೆಲ್ಲೋ ಡಚ್ಗೋ ಇಲ್ಲ ಐರ್ಲೆಂಡ್ಗೋ ಬಂದಿದ್ದೀವಿ ಅನ್ನಿಸ್ತಾ ಇದೆ. ಈ ವಿಶಿಷ್ಟವಾದ ಐತಿಹಾಸಿಕ ಪ್ರದೇಶಕ್ಕೆ ಜಿವ್ಟೋನ್ ಅಂತ ಯಾಕೆ ಕರೀತಾರೆ ಅಂತ ಗೊತ್ತಾ? ಇಸ್ರೇಲ್ಗೂ ಈ ಪ್ರದೇಶಕ್ಕೂ ಯಾವುದಾದ್ರೂ ಸಂಬಂಧ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಹೌದು, ಖಂಡಿತ ಇದೆ. ಇದು ಯಹೂದಿಗಳ ಸಂಸ್ಕೃತಿ, ವ್ಯಾಪಾರ, ಸಂಪ್ರದಾಯಗಳ ಕೇಂದ್ರ ಬಿಂದು. ಸಾವಿರಾರು ವರ್ಷಗಳ ಹಿಂದೆ ಯಹೂದಿಗಳು ವ್ಯಾಪಾರಕ್ಕೆ ಅಂತ ಬಂದು ರಾಜರ ರಕ್ಷಣೆ ಪಡೆದು ಇಲ್ಲಿ ನೆಲೆಸಿದ್ರು. ಇಲ್ಲಿನ ಪ್ರಮುಖ ಆಕರ್ಷಣೆ ಅಂತ ಅಂದರೆ ಯಹೂದಿಗಳ ಅತ್ಯಂತ ಹಳೆಯ ಆರಾಧನಾ ಮಂದಿರ ಪರದೇಸಿ ಸಿನೆಗಾಗ್. ಇದನ್ನು 1568ರಲ್ಲಿ ಕಟ್ಟಲಾಗಿದೆ. ಇಲ್ಲಿಗೆ ಬರೋಬ್ಬರಿ 458 ವರ್ಷಗಳ ಹಳೆದು. ಇಲ್ಲಿನ ಸ್ಟ್ರೀಟ್ ವ್ಯೂ ಮಾತ್ರ ಅಲ್ಟಿಮೇಟ್ ಕಣ್ರಿ. ಈ ಸೊಗಸಾದ ಸಂಕುಚಿತ ರಸ್ತೆಗಳಲ್ಲಿ ಓಡಾಡ್ತಿದ್ರೆ ಯುರೋಪ್ನಲ್ಲೋ ಅಥವಾ ಇಸ್ರೇಲ್ನಲ್ಲೋ ಇದ್ದೀವಿ ಅಂತ ಅನ್ಸೋದಂತೂ ಸತ್ಯ. ಸೊ ಕೊಚ್ಚಿಗೆ ಹೋದರೆ ಇಲ್ಲೊಂದು ಬೀಟ್ ಹಾಕೋದನ್ನ ಮರಿಬೇಡಿ. ಈ ಜೀವ್ ಟೌನಲ್ಲಿ ನಮ್ಮ ಇಂಡಿಯನ್ಸ್ಗಿಂತ ಫಾರಿನರ್ಸೇ ಜಾಸ್ತಿ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಎಷ್ಟೊಂದು ಜನ ಫಾರಿನರ್ಸ್ ಬರ್ತಾ ಇದ್ದಾರೆ. ಬಟ್ ಇಲ್ಲಿ ಕೆಲವರು ಕಾಣ್ತಾ ಇದ್ದಾರೆ ಅಷ್ಟೇ. ಆರ್ಕಿಟೆಕ್ಚರ್ಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಓಲ್ಡ್ ಆರ್ಕಿಟೆಕ್ಚರ್. ಇದು ಮೋಸ್ಟ್ಲಿ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿರ್ಬೋದು. ಈ ಸೈಡ್ ನೀವು ನೋಡ್ತಾ ಇರ್ಬೋದು, ಎಲ್ಲ ಓಲ್ಡ್ ಬಿಲ್ಡಿಂಗ್ಸು. ವೆರಿ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಯೋ ಗೈಸ್, ವಾಟ್ ಆರ್ ಯು ಡೂಯಿಂಗ್? ಓಕೆ. ಜೀವ್ ಟೌನ್ನ ನೋಡಿಕೊಂಡು ನಾವೀಗ ಫೋರ್ಟ್ ಕೊಚ್ಚಿ ಕಡೆ ಹೋಗ್ತಾ ಇದ್ದೀವಿ.
ಫೈನಲಿ ನಾವು ಫೋರ್ಟ್ ಕೊಚ್ಚಿಗೆ ಬಂದಿದ್ದೀವಿ. ಇದು ಇವತ್ತಿನ ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ನ ಲಾಸ್ಟ್ ಪ್ಲೇಸು. ಇಲ್ಲಿ ನಾವು ಒಂದು ಬ್ಯೂಟಿಫುಲ್ ಸನ್ಸೆಟ್ನ ನೋಡಿಕೊಂಡು ಮತ್ತೆ ನಮ್ಮ ಸ್ಟೇಗೆ ಹೊರಡ್ತೀವಿ. ಇನ್ನೇನು ಸನ್ಸೆಟ್ ಸ್ಟಾರ್ಟ್ ಆಗೋ ಟೈಮು ಎಕ್ಸಾಕ್ಟಾಗಿ ಅದೇ ಟೈಮಿಗೆ ಬಂದಿದ್ದೀವಿ. ಕೊಚ್ಚಿ ವೆರಿ ಬ್ಯೂಟಿಫುಲ್ ಪ್ಲೇಸು. ಹೇಳ್ಬೇಕಂತ ಅಂದರೆ ನಾವು ಅಲ್ಲಿ ಹೋಗಿದ್ದು ಒಂದೊಂದು ಪ್ಲೇಸ್ ಕೂಡ ನಮಗೆ ತುಂಬಾ ಇಷ್ಟ ಆಯಿತು. ನಾವು ಆ್ಯಕ್ಚುಲಿ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ. ಸನ್ಸೆಟ್ನ ನೋಡೋಣ ಅಂತ ಅಂದ್ಕೊಂಡ್ವಿ. ಅನ್ಫಾರ್ಚುನೇಟ್ಲಿ ಕ್ಲೌಡ್ ಇರೋದ್ರಿಂದ ಸನ್ಸೆಟ್ ಕೂಡ ಕಾಣ್ತಾ ಇಲ್ಲ. ಇದು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಐ ಹೋಪ್ ಈ ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ನ ನೀವು ಎಂಜಾಯ್ ಮಾಡಿದ್ದೀರಾ ವಿಡಿಯೋದಲ್ಲಿ ನೋಡ್ತಾ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.